2025ರ ಎರಡನೆಯ ಸತೀಶ್ ಶುಗರ್ ಅವಾರ್ಡ್ಸ್ ಕುರಿತು ವರದಿ. ಚಿಕ್ಕೋಡಿ ಪಟ್ಟಣದಲ್ಲಿ ಡಿಸೆಂಬರ್ 27 ಮತ್ತು 28ರಂದು ನಡೆಯಲಿರುವ ಎರಡನೆಯ ಸತೀಶ್ ಶುಗರ್ ಅವಾರ್ಡ್ಸ್ ನಡೆಯಲಿದ್ದು, ರಾಯಬಾಗ್ ಪಟ್ಟಣದಲ್ಲಿ ಪೂರ್ವಭಾವಿಯಾಗಿ ರಾಯಬಾಗ ತಾಲೂಕಿನಿಂದ ಆಡಿಷನ್ ಪ್ರಕ್ರಿಯೆಯು ಶನಿವಾರ ದಿನಾಂಕ ನವೆಂಬರ್ 15, 2025ರಂದು ರಾಯಬಾಗ ಪಟ್ಟಣದ ಡಾ ಬಾಬು ಜಗಜೀವನರಾಮ ಭವನದಲ್ಲಿ ಆಯೋಜಿಸಲಾಗಿತ್ತು. ಈ ಆಡಿಷನ್ ಆಯ್ಕೆ ಪ್ರಕ್ರಿಯೆಯ ಕಾರ್ಯಕ್ರಮಕ್ಕೆ ಸಚಿವರ ಆಪ್ತ ಸಹಾಯಕರಾದ ಶಿವನಗೌಡ ಪಾಟೀಲರವರ ನೇತೃತ್ವದಲ್ಲಿ ಜರುಗಿತು. ರಾಯಬಾಗ್ ತಾಲೂಕಿನ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಆಡಿಷನ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿ ಆಡಿಷನ್ ಕಾರ್ಯಕ್ರಮಕ್ಕೆ ಆಯ್ಕೆಗೊಂಡರು. ಸಚಿವರಾದ ಸತೀಶ್ ಜಾರಕಿಹೊಳಿರವರ ಆಪ್ತ ಸಹಾಯಕರಾದ ಶಿವನಗೌಡ ಪಾಟೀಲ್ರವರು 2025ರ ಸತೀಶ್ ಶುಗರ್ ಅವಾರ್ಡ್ ಆಡಿಷನ್ ಆಯ್ಕೆ ಪ್ರಕ್ರಿಯೆಗೆ ಬಂದಿರುವ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ಇಂತಹ ಆಡಿಷನ್ ಆಯ್ಕೆ ಪ್ರಕ್ರಿಯೆಯಲ್ಲಿ ನೀವುಗಳು ಸ್ಪರ್ಧಿಸುವುದು ಮುಖ್ಯ, ಸೋಲು ಗೆಲುವು ಮುಖ್ಯವಲ್ಲ, ಮೊದಲು ನೀವು ಸ್ಪರ್ಧಿಸಿ ಎಂದರು. ಈ ಸಂದರ್ಭದಲ್ಲಿ ಸಚಿವರ ಆಪ್ತ ಸಹಾಯಕರಾದ ಶಿವನಗೌಡ ಪಾಟೀಲ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಸವರಾಜಪ್ಪ ಆರ್, ಮುಖಂಡರುಗಳಾದ ದಿಲೀಪ ಜಮಾದಾರ, ಜ್ಯೋತಿ ಕೆಪ್ಪಟ್ಟಿ, ಅರ್ಜುನ ಬಂಡಗಾರ, ಸತ್ತಾರ ಮುಲ್ಲಾ, ಶ್ರವಣಕುಮಾರ ಕಾಂಬಳೆ, ಮಾರುತಿ ನಾಯಿಕ, ಶೇಖರ್ ನಾಯಿಕ, ಆದಂ ಸಾಬ ನದಾಫಾ, ಅಜರ ಮುಲ್ಲಾ, ಆದಂ ಪಠಾಣ ಹಾಗೂ ಗುರುಗಳು ಹಾಗೂ ಗುರುಮಾತೆಯರು ಹಾಗೂ ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ರಮೇಶ್ ಕಾಂಬಾಳೆ, ನ್ಯೂಸ್ 9 ಕನ್ನಡ, ರಾಯಭಾಗ.